ಸಿದ್ಧಾಂತ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ ಸವದಿ. ಅಥಣಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಸಿದ್ಧಾಂತ ಆಯುರ್ವೇದ ಮಹಾವಿದ್ಯಾಲಯ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿಯೇ ಒಳ್ಳೆಯ ಹೆಸರು ಮಾಡಲಿ ಎಂದು ಶಾಸಕ ಲಕ್ಷ್ಮಣ ಸವದಿ ಶುಭ ಹಾರೈಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಎಜುಕೇಷನ್ ಟ್ರಸ್ಟ್ನ ಸಿದ್ಧಾಂತ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಅಥಣಿ ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಆಯುರ್ವೇದ ಶಿಕ್ಷಣಕ್ಕಾಗಿ ಬೆಳಗಾವಿ, ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ನಗರಗಳಿಗೆ ಹೋಗಬೇಕಾಗುತ್ತಿತ್ತು. ಇದರಿಂದ ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ತೊಂದರೆಗಳು ಉಂಟಾಗುತ್ತಿದ್ದು, ಆ ತೊಂದರೆಗಳನ್ನ ನಮ್ಮವರೇ ಆದ ಡಾಕ್ಟರ್ ಆನಂದ್ ಕಿರಿಶಾಳ ಮತ್ತು ಡಾಕ್ಟರ್ ಉಮಾ ಕಿರಿಶಾಳ ಅಥಣಿಯಲ್ಲಿ ಸಿದ್ಧಾಂತ ಆಯುರ್ವೇದ ಮೆಡಿಕಲ್ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಪ್ರಾರಂಭಿಸುವ ಮೂಲಕ ಆ ಕೊರತೆಯನ್ನ ಬಗೆಹರಿಸಿದ್ದಾರೆ ಎಂದು ಹೇಳಿದ ಅವರು, ಅಥಣಿಯಲ್ಲಿ ಈಗಾಗಲೇ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಕೃಷಿ ಮಹಾವಿದ್ಯಾಲಯ ಕೂಡ ಪ್ರಾರಂಭಗೊಳ್ಳಲಿದೆ ಎಂದರು. ಅಲೋಪತಿ ವೈದ್ಯ ಪದ್ಧತಿಯಲ್ಲಿ ಅನೇಕ ರೋಗಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅಂತಹ ರೋಗಗಳಿಗೆ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಪರಿಹಾರ ದೊರಕಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಆಯುರ್ವೇದ ಚಿಕಿತ್ಸೆಯೇ ಮುಂಚೂಣಿಯಲ್ಲಿತ್ತು ಎಂದ ಅವರು, ಪ್ರಾರಂಭದಲ್ಲಿಯೇ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿರುವ ಸಿದ್ಧಾಂತ ಆಯುರ್ವೇದ ಮಹಾವಿದ್ಯಾಲಯದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಅವರ ಧರ್ಮಪತ್ನಿ ಉಮಾತಾಯಿಯವರಿಗೆ ತಾಲೂಕಿನ ಪರವಾಗಿ ನಾನು ಶುಭಾಶಯಗಳನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಈ ಸಂಸ್ಥೆ ಮುಂದಿನ ನಿರ್ಮಾಣದಲ್ಲಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇದೊಂದು ಪ್ರಖ್ಯಾತಿಯನ್ನ ಪಡೆಯುವಂತ ಒಂದು ಸಂಸ್ಥೆಯನ್ನ ತಾವು ಮಾಡಬೇಕು ಅಂತ ಹೇಳಿ ಮತ್ತು ಅಂತ ಶಕ್ತಿ ಯುಕ್ತಿಯನ್ನ ದಯಾಗಣ ಭಗವಂತ ಅವರಿಗೆ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ. ಇವತ್ತಿನ ದಿನಮಾನದಲ್ಲಿ ಈ ಅಲೋಪತಿಗಿಂತಲೂ ಆಯುರ್ವೇದಿಕ್ ಬಹಳಷ್ಟು ಮಹತ್ವ ಇದೆ. ನಾನು ಒಂದೆರಡು ಘಟನೆಗಳನ್ನು ಕೂಡ ನಾನು ಬಹಳ ಹತ್ತಿರದಿಂದ ಕಂಡಿದ್ದೆ. ಅಲೋಪತಿಯಲ್ಲಿ ಸಿಗದೇ ಇರತಕ್ಕಂತ ಒಂದು ರಿಸಲ್ಟು ನಾನು ಆಯುರ್ವೇದಿಕದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಆನಂದ್ ಕಿರಿಶಾಳ ಮಾತನಾಡಿ, ಮೂಲತಃ ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದವನಾದ ನಾನು ಬಳ್ಳಾರಿಗೆ ಆಯುರ್ವೇದ ಕಲಿಯಲು ಹೋದೆ. ಅಲ್ಲಿ ನಾನು ನನ್ನ ಶಿಕ್ಷಣ ಪೂರ್ಣಗೊಳಿಸಿ ಕೆಲ ವರ್ಷಗಳವರೆಗೆ ಅಲ್ಲಿಯೇ ನಾನು ವೈದ್ಯಕೀಯ ವೃತ್ತಿ ಪ್ರಾರಂಭಿಸಿ ಇತ್ತೀಚೆಗೆ ಅಥಣಿಯಲ್ಲಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಪ್ರಾರಂಭಿಸಬೇಕೆಂದು 2018ರಲ್ಲಿ ನಿರ್ಧರಿಸಿದೆ. ನಂತರ ಕಾರ್ಯಪ್ರವೃತ್ತನಾದೆ ಎಂದ ಅವರು, ಅಥಣಿ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ವೈದ್ಯಕೀಯ ಮಹಾವಿದ್ಯಾಲಯ 2024 ಮತ್ತು 5ನೇ ಸಾಲಿನಲ್ಲಿ ಈ ವರ್ಷ ನಮ್ಮ ಪ್ರಥಮ ಕೋರ್ಸ್ ಸ್ಟಾರ್ಟ್ ಆಗಿದೆ. ತಮ್ಮೆಲ್ಲರ ಅಥಣಿ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಆಶೀರ್ವಾದ ಮೇರೆಗೆ ಸರ್ ಇವತ್ತು 100 ಅಡ್ಮಿಷನ್ ಅನ್ನು ಫುಲ್ ಮಾಡಿದೆ ಸರ್. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಯಾಕೆ ಸಿದ್ಧಾಂತ ಆಯುರ್ವೇದಿಕ ಹೇಮರೆಡ್ಡಿ ಮಲ್ಲಮ್ಮ ಎಜುಕೇಷನ್ ಟ್ರಸ್ಟ್ನಿಂದ ಅಥಣಿ ತಾಲೂಕಿಗೆ ನಾನು ಮಾಡಬೇಕಾಗಿರ್ತಕ್ಕಂಥ ಪ್ರಾಜೆಕ್ಟ್ ಬಂತು ಅಂತಕ್ಕಂಥ ವಿಷಯ ನಾನು ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ತಮಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೂಲತಃ ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದವನಾಗಿದ್ದು ಸುಮಾರು PUC ವರೆಗೆ ಇಲ್ಲೇ ಕೂಡ ನನ್ನ ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡಿ ಬಳ್ಳಾರಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಾಗ, ವೈದ್ಯಕೀಯ ಸೇವೆ ಏನು ಕೋರ್ಸ್ ಸಿಕ್ಕಾಗ ನನಗೂ ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇವತ್ತು ಕೂತಿದ್ದಾರೆ ಅದೇ ರೀತಿಯಾಗಿ ನಾನು ಬಳ್ಳಾರಿಗೆ ಹೋದಾಗ ಸೊ ಅಲ್ಲಿ ನಾನು ವೈದ್ಯಕೀಯ ವೃತ್ತಿ ಸ್ಟಾರ್ಟ್ ಮಾಡಿದಾಗ ಮತ್ತೆ ತಿರುಗಿ ಬರಕ್ಕೆ ಆಗಲಿಲ್ಲ. ಸೊ ಅಲ್ಲೇ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ನನ್ನ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಸುಮಾರು ಕೆಲಸಗಳನ್ನು, ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾ ಬಂದಾಗ ಕೊನೆಗೆ ಒಂದು ದಿವಸ ಎಲ್ಲೇ ಒಂದು ವಿಚಾರದಲ್ಲಿ ಸುಮಾರು ಕಾಲೇಜುಗಳಿಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ನಾನು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ವೈದ್ಯಕೀಯ ವೃತ್ತಿಯ
ಎಲೆಕ್ಟೆಡ್ ಮೆಂಬರ್ ಆಗಿ ಚುನಾಯಿತ ಪ್ರತಿನಿಧಿಯಾಗಿ ನಾನು ಸೇವೆ ಸಲ್ಲಿಸಿದ್ದು. ಆ ಸಂದರ್ಭದಲ್ಲಿ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿದ್ದಾಗ ನಾಳೆ ನನ್ನ ಕ್ಷೇತ್ರದ ಜನ ಆಗಿರ್ಬೋದು, ನಮ್ಮ ಕುಟುಂಬದ ಜನ ಆಗಿರ್ಬೋದು ಮತ್ತು ಆರೋಗ್ಯ ಸೇವೆಯಲ್ಲಿ ನಾನು ವೃತ್ತಿಯನ್ನು ಹೊಂದಿರೋದ್ರಿಂದ ಯಾಕೆ ನನ್ನ ತಾಲೂಕಿಗೆ ಒಂದು ನನ್ನದೇ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಬಾರದು ಅಂತಕ್ಕಂಥ ಒಂದು ದಿವಸ ಆಲೋಚನೆ ಬಂದಾಗ ಇದ್ರ ಬಗ್ಗೆ 2018ರಲ್ಲಿ ಸರ್ ನಾನು ಆಲೋಚನೆ ಮಾಡಿದ್ದೆ. ಅಂತೇಳಿ ಬಳ್ಳಾರಿಯಲ್ಲಿ ರಿಜಿಸ್ಟರ್ ಮಾಡಿ ಅದನ್ನ ಏನೇನು ಪ್ರೋಸೆಸ್ ಇದೆ ಅದ್ರ ಪ್ರಕಾರ ಎಲ್ಲನೂ ಮಾಡಿ ಈಗ ತಮ್ಮೆಲ್ಲರ ಆಶೀರ್ವಾದ ಮೇರೆಗೆ ಇವತ್ತು ನಾವು ಅಥಣಿ ತಾಲೂಕಿನಲ್ಲಿ 100 ಬೆಡೆಡ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದರಲ್ಲಿ ಆಯುರ್ವೇದಿಕ ಚಿಕಿತ್ಸೆ ಮತ್ತು ಅಲೋಪತಿ ಚಿಕಿತ್ಸೆ ಕೂಡ ಒದಗ್ತಾ ಇದೆ. ಅದರ ಜೊತೆಗೆ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ ಏನು ಫ್ರೀ ಆಗಿರ್ತಕ್ಕಂಥ ಯೋಜನೆಗಳೇನು ಬಂದಿದ್ದಾವೆ ಚಿಕಿತ್ಸೆ ಸಂಬಂಧಪಟ್ಟ ಆ ಯೋಜನೆಗಳನ್ನು ಕೂಡ ನಮ್ಮ ಹಾಸ್ಪಿಟ್ಲಿಗೆ ಅನುಮೋದನೆ ತಗೊಂಡಿದ್ದೀವಿ. ಸೊ ಆದ ಕಾರಣ ಇದನ್ನ ಅಥಣಿ ತಾಲೂಕಿನ ಜನತೆ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿಯ ಡಾಕ್ಟರ್ ಶ್ರೀನಿವಾಸ್ ಬನ್ನಿಗೋಳ, ರಾಜೀವ್ ಗಾಂಧಿ ವೈದ್ಯಕೀಯ ವಿವಿಯ ಡಾಕ್ಟರ್ ಸಂತೋಷ್ ಎಡಹಳ್ಳಿ, ಆಯುಷ್ಯ ವೈದ್ಯ ಪದ್ಧತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೋಹನ್ ಬಿರಾದಾರ್ ಸಾನ್ನಿಧ್ಯ ವಹಿಸಿದ್ದ ಹರಿಹರದ ಶ್ರೀ ವೇಮನಾನಂದ ಸ್ವಾಮೀಜಿ, ಗಚ್ಚಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿದರು. ಸಾನ್ನಿಧ್ಯವನ್ನ ಶೆಟ್ಟರ್ ಮಠದ ಶ್ರೀ ಮರುಳಸಿದ್ದ ಸ್ವಾಮೀಜಿ ವಹಿಸಿದ್ದರು. ಅತಿಥಿಗಳಾಗಿ ಡಾಕ್ಟರ್ CA ಸಂಕ್ರಟ್ಟಿ, ಸಂಕೋನಂಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕಮರಿ, ಡಾಕ್ಟರ್ ಸ್ಮಿತಾ ಚೌಗಲ, ಡಾಕ್ಟರ್ ಸತೀಶ್ ಮುಗ್ಗಣ್ಣವರ್, ವಕೀಲರ ಸಂಘದ ಅಧ್ಯಕ್ಷ ನಿಂಗಪ್ಪ ಕೋಕಲೆ, ಹಿರಿಯ ವಕೀಲ ಅಶೋಕ್ ಹುಚ್ಚಗೌಡರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಕಾಂತ್ ಹಿಮಡಿ, ಧುರೀಣ ಶ್ರೀಶೈಲ ನಾಯ್ಕ, ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಉಮಾ ಕಿರಿಶಾಲಾ, ಪ್ರಾಚಾರ್ಯ RB ಹೊಸಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.